ಟೋಟಲಿ 9 ಉಂಡೆ ಆಗಿದ್ದವು ರೀ. 1 ಉಂಡೆ ದೇವ್ರಿಗೆ ನೈವೇದ್ಯ ಮಾಡಿ ಬಂದೆ. ಈಗ 1 ಉಂಡೆ ಮುರಿದು ತೋರ್ಸಾಕತ್ತೀನಿ ನೋಡ್ರಿ. ಉಂಡೆ ಮುರಿಯೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಉಂಡೆ ಎಷ್ಟು ಚಲೋ ಆಗ್ಯಾವಂತೇಳಿ. ಪಾಕ ಮಾಡ್ಲಾರ್ದ ಅಗದಿ ಸರಳ ವಿಧಾನದಾಗ ಬರೇ 3 ಸಾಮಗ್ರಿ ಬಳಸಿ ಒಂದು 10 ನಿಮಿಷನಾಗ ಹಿಂಗೆ ಎಳ್ಳು ಬೆಲ್ಲದ ಉಂಡೆ ಮಾಡಿ ನೋಡ್ರಿ. 1 ಕಪ್ ಎಳ್ಳನ್ನ ಹೈ ಫ್ಲೇಮ್ನಾಗ ಹುರಿಬೇಕು. ಎಲ್ಲ ಕಡೆ ಕೈ ಆಡಿಸ್ಕೊಂತ ಚಲೋತಂಗೆ ಹುರಿಬೇಕು. ಒಂದು 2-3 ನಿಮಿಷ ಹುರಿದ ಮೇಲೆ ಈ ರೀತಿ ಚಟಪಟ ಅಂತೇಳಿ ಶಬ್ದ ಬರಕ್ಕೆ ಶುರು ಆಗುತ್ತೆ. ಈ ಚಟಪಟ ಶಬ್ದ ಐತಲ್ರಿ ಪೂರ್ತಿ ಬಂದಾಗೋತನ ಕೈ ಆಡಿಸ್ಕೊಂತ ಚಲೋತಂಗೆ ಹುರಿಬೇಕು. ಉರಿನ ಬೇಕಿದ್ರೆ ಸ್ವಲ್ಪ ಸಣ್ಣ ಮಾಡ್ರಿ. ಶಬ್ದ ಪೂರ್ತಿ ನಿಂತ ಮೇಲೆ ಆವಾಗ ನಾವು ಗ್ಯಾಸ್ನ ಬಂದ್ ಮಾಡಬೇಕು. ಪಟ್ನ ಇದನ್ನು ಒಂದು ಪ್ಲೇಟ್ನ ತೆಗೆದ್ಬಿಟ್ಟು ಅಗಲಂಗೆ ಹರಡಿ ತಣ್ಣಗಾಗೋತನ ಬಿಡಬೇಕು. ಈ ಕಡೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಅಲ್ಲಿ ತನ ಉಂಡಿಗೆ ಹಾಕಕ್ಕೆ ಬೆಲ್ಲನ ತುರಿದು ರೆಡಿ ಮಾಡ್ಕೋಬೇಕು. ಈ ರೆಸಿಪಿಗೆ ಬೆಲ್ಲನ ತುರಿಯಬೇಕು. ಅಂದ್ರೆ ಬೆಲ್ಲ ಮೆತ್ತಗಾಗತ್ತೆ ನೋಡ್ರಿ. ತುರಿದ ಮೇಲೆ ಮೆತ್ತಗಾಗತ್ತಲ್ಲ ಅವಾಗ ಉಂಡೆ ಕಟ್ಟಕ್ಕೆ ಸರಿ ಆಗುತ್ತೆ. ಉಂಡೆ ಚಲೋ ಆಗ್ತಾವೆ. ಈ ರೆಸಿಪಿಗೆ ನಾವು ಪಾಕ ಮಾಡಿ ಸೋಸಾಕತ್ತಿಲ್ಲಲ್ರಿ, ಹಾಗಾಗಿ ಇದಕ್ಕೆ ಆದಷ್ಟು ಚಲೋ ಕ್ವಾಲಿಟಿ ಬೆಲ್ಲ ತೊಗೋಬೇಕ್ರಿ. ಅಂದ್ರೆ ಉಂಡೆ ಚಲೋ ಆಗ್ತಾವೆ. ಇದು ಆರ್ಗ್ಯಾನಿಕ್ ಬೆಲ್ಲ. ಅದ ಕಪ್ಲೆ ನಾನು 1 ಕಪ್ಪಷ್ಟು ತುರಿದಿದ್ದ ಬೆಲ್ಲ ಇತ್ತಲ್ರಿ ಅದನ್ನು ಅಳತೆ ಮಾಡಿ ತೊಗೊಳಕತ್ತೀನಿ. ನೆಕ್ಸ್ಟ್ ಈಗ ಮಿಕ್ಸರ್ನಾಗ ಹುರಿದಿದ್ದು ಎಳ್ಳು ಹಾಕಿ ಒಂದು 5-10 ಸೆಕೆಂಡು ಮಿಕ್ಸಿನ ಉಲ್ಟಾ ರನ್ ಮಾಡಬೇಕು. ಎಳ್ಳು ಸ್ವಲ್ಪ ಅವಳ್ಚೋಳ ಆಗಬೇಕು, ಅಂದ್ರೆ ಸ್ವಲ್ಪ ಕ್ರಶ್ ಆಗಬೇಕು, ನೈಸ್ ಪುಡಿ ಮಾಡಬಾರ್ದು. ಈಗ ಇದ್ರಾಗ ಬೆಲ್ಲ ಹಾಕಕತ್ತೀನಿ ರೀ. ಮೇಲೆ ಕೆಳಗಿದನ್ನು ಮಿಕ್ಸ್ ಮಾಡಿ ಮತ್ತು ಅದೇ ರೀತಿ ನಾವು ಮಿಕ್ಸಿನ ಉಲ್ಟಾ ರನ್ ಮಾಡಬೇಕು. ಲಕ್ಷ ಇರಲಿ, ಭಾಳೊತ್ತು ಕಂಟಿನ್ಯೂಸ್ ಮಿಕ್ಸಿ ಮಾಡಬಾರ್ದು, ಇಲ್ಲ ಅಂತಂದರೆ ಇದು ಪೇಸ್ಟ್ ಆಗ್ತೈತಿ. ಅವಾಗವಾಗ ಮಧ್ಯ ಮಿಕ್ಸಿನ ನಿಲ್ಲಿಸ್ಬಿಟ್ಟು ಮೇಲೆ ಕೆಳಗೆ ಮಿಕ್ಸ್ ಮಾಡಿರಿ. ಮತ್ತು ಒಂದು 5-10 ಸೆಕೆಂಡ್ ಮಿಕ್ಸಿನ ಉಲ್ಟಾ ರನ್ ಮಾಡಿರಿ. ಹಿಂಗೆ ಒಂದು 2-3 ಸಲ ಮಾಡಿದ್ರೆ ಆತ್ರಿ. ಅವಾಗ ಉಂಡೆ ಕಟ್ಟಕ್ಕೆ ನಮ್ಮದು ಉಂಡೆ ಮಿಶ್ರಣ ರೆಡಿ ಆಯ್ತು. ಕೈಲೇ ಹಿಂಗೆ ಒತ್ತಿದ್ರೆ ಉಂಡೆ ಕಟ್ಟು ಹದ ಬಂದಿರಬೇಕು. ಹಿಂಗೆ ಬರೋತನ ನಾವು ಮಿಕ್ಸಿ ಮಾಡಬೇಕು. ಈಗ ಇದನ್ನು ಒಂದು ಪರಾತ್ನಾಗ ಹಾಕಿ 2 ಕೈಲೇ ತಿಕ್ಕೋಂತ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಚೆಂದಂಗೆ ಒತ್ತಿ ತಿಕ್ಕಬೇಕು. ಇದ್ರಾಗೇನರ ಗಂಟುಗಳು ಉಳಿದಿದ್ದಪ್ಪ ಅಂತಂದ್ರೆ ಹೊಡಿತಾವೆ. ಈಗ ಇದ್ರಾಗ ಒಂದು 1/4 ಕಪ್ಪಷ್ಟು ಶೇಂಗಾ ಹಾಕಕತ್ತೀನಿ ರೀ. ಶೇಂಗಾನ ಚಲೋತಂಗೆ ಹುರಿದು ಸಿಪ್ಪಿ ತೆಗೆದು ಸ್ವಲ್ಪ ಇವನ್ನ ಅವಳ್ಚೋಳು ಅಂದ್ರೆ ತರಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಎಳ್ಳು ಬೆಲ್ಲದ ಜೊತೆ ಚಲೋತಂಗೆ ಮಿಕ್ಸ್ ಮಾಡಬೇಕು. ಎಳ್ಳುಂಡಿಗೆ ಸ್ವಲ್ಪ ತರಿ ಮಾಡಿದ್ದು ಶೇಂಗಾ ಹಾಕೋದ್ರಿಂದ ಉಂಡೆ ತಿನ್ನೋ ಮುಂದೆ ನಡ್ಬರ್ಕ ಒಂದೊಂದು ಬಾಯಾಗ ಶೇಂಗಾ ಬರ್ತಾವಲ್ರಿ, ಅವಾಗ ಉಂಡೆ ಭಾಳ ರುಚಿ ಅನ್ನಿಸ್ತಾವೆ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ನಿಮ್ಗೆ ಯಾವ ಸೈಜ್ ಉಂಡೆ ಬೇಕಂತೇಳಿ ನೋಡಿಕೊಂಡು ಅಷ್ಟು ಉಂಡೆ ಮಿಶ್ರಣ ಕೈಯಾಗ ತಗೊಂಡು ಚಂದಂಗೆ ಒತ್ತಿ ಉಂಡೆ ಕಟ್ರಿ. ನಾವು ಚಲೋತಂಗೆ ಟೈಟಂಗೆ ಒತ್ತಿ ಉಂಡೆ ಕಟ್ಟಲಿಲ್ಲಪ್ಪ ಅಂತಂದ್ರೆ ಉಂಡೆ ಜಲ್ದಿ ಒಡಿತಾವ್ರಿ. ಈ ಉಂಡೆ ಭಾಳ ಸೂಕ್ಷ್ಮ ಇರ್ತಾವೆ. ಚಲೋತಂಗೆ ಒತ್ತಿ ಉಂಡೆ ಕಟ್ರಿ. ಉಂಡೆ ಕಟ್ಟಿದ ಮೇಲೆ ಉಂಡಿನ ಅಂಗೈಯಾಗ ಆ ಕಡೆ ಈ ಕಡೆ ಸ್ವಲ್ಪ ಹೊತ್ತನ ಹೊಳ್ಳಾಡಿಸ್ರಿ. ಅವಾಗ ಉಂಡಿಗೊಂದು ಶೈನಿಂಗ್ ಲುಕ್ ಬರ್ತೈತಿ. ಉಂಡೆ ನೋಡಕ್ಕೆ ಭಾಳ ಚಂದ ಕಾಣಿಸ್ತಾವೆ. ಹಿಂಗೆ ಎಲ್ಲ ಉಂಡೆ ಕಟ್ಟಿದ್ರೆ ಆತ್ರಿ. ನೋಡ್ರಿ ಎಷ್ಟು ಮಸ್ತ್ ಅದು ಅಲ್ರಿ ಉಂಡೆ. ಶೇಂಗಾ ಹಾಕಿದ ಸಂಬಂಧ ನಡ್ಬರ್ಕ ಗೋಡಂಬಿ ಹಾಕಿದಂಗೆ ಕಾಣಕತ್ತೈತಿ. ಟೋಟಲಿ 9 ಉಂಡೆ ಆಗಿದ್ದವು ರೀ. 1 ಉಂಡೆ ದೇವ್ರಿಗೆ ನೈವೇದ್ಯ ಮಾಡಿ ಬಂದೆ. ಈಗ 1 ಉಂಡೆ ಮುರಿದು ತೋರ್ಸಾಕತ್ತೀನಿ ನೋಡ್ರಿ. ಉಂಡೆ ಮುರಿಯೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಉಂಡೆ ಎಷ್ಟು ಚಲೋ ಆಗ್ಯಾವಂತೇಳಿ. ಒಂದು ಏಟೆ ಡಬ್ಬ್ಯಾಗ ಒಂದು 15-20 ದಿನ ಇವನ್ನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಪಾಕ ಮಾಡ್ಲಾರ್ದೆ ಹೆಂಗೆ ಅಗದಿ ಸರಳ ವಿಧಾನದಾಗ ಎಳ್ಳು ಬೆಲ್ಲದ ಉಂಡೆ ಮಾಡ್ಬೋದು ಅಂತೇಳಿ. ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪ ಏನರ ಯೂಸ್ಫುಲ್ ಆಗೈತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.